ನೀವೇನಾದ್ರೂ ನಿಮ್ ಫ್ರೆಂಡ್ ಜೊತೆ ಸೇರ್ಕೊಂಡು ಬಿಸ್ನೆಸ್ ಮಾಡ್ಬೇಕಂತಿದ್ದೀರಾ? ಹಾಗಿದ್ರೆ ಕಂಗ್ರಾಚುಲೇಷನ್. ಯಾಕಂದ್ರೆ ಡೇಟಾ ಪ್ರಕಾರ ಇಬ್ರು ಪಾರ್ಟ್ನರ್ಗಳು ಸೇರ್ಕೊಂಡು ಮಾಡೋ ಬಿಸ್ನೆಸ್ ಸಕ್ಸಸ್ಫುಲ್ ಆಗುತ್ತೆ ಕಂಪೇರ್ ಟು ಒಬ್ಬನೇ ಸ್ಟಾರ್ಟ್ ಮಾಡೋದಕ್ಕಿಂತ. ಇದು ನಾನು ಹೇಳ್ತಾ ಇಲ್ಲ, ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಯ ರಿಸರ್ಚ್ ಹೇಳ್ತಾ ಇದೆ. ಇವ್ರ ರಿಸರ್ಚ್ ಪ್ರಕಾರ ಇಬ್ರು ಫೌಂಡರ್ಗಳು ಸ್ಟಾರ್ಟ್ ಮಾಡೋ ಬಿಸ್ನೆಸ್ ಒಬ್ಬ ಸ್ಟಾರ್ಟ್ ಮಾಡೋದಕ್ಕಿಂತ 2.5 ಪಟ್ಟು ಜಾಸ್ತಿ ಸಕ್ಸಸ್ ರೇಟ್ ಇರುತ್ತೆ ಅಂತ. ಅದು ಯಾಕೆ ಅಂದ್ರೆ ನೀವು ಒಬ್ಬರೇ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ, ನಿಮ್ಗೆ ಎಲ್ಲಾ ಸ್ಕಿಲ್ಗಳು ಗೊತ್ತಿರಲ್ಲ. ನೀವು ಪ್ರಾಡಕ್ಟ್ ನ ಬಿಲ್ಡ್ ಮಾಡ್ತಿರೋ, ಮಾರ್ಕೆಟಿಂಗ್ ನ ಮಾಡ್ತಿರೋ, ಫೈನಾನ್ಸ್ ನ ನೋಡ್ಕೊಂತಿರೋ, ಪೂರ್ತಿ ನೀವೇ ಎಲ್ಲಾನು ಮ್ಯಾನೇಜ್ ಮಾಡಕ್ಕಾಗಲ್ಲ. ಅದೇ ಇಬ್ರು ಪಾರ್ಟ್ನರ್ ಇದ್ದಾಗ ಒಬ್ಬ ಪ್ರಾಡಕ್ಟ್ ನ ಬಿಲ್ಡ್ ಮಾಡ್ತಾ ಇದ್ರೆ ಇನ್ನೊಬ್ಬ ಸೇಲ್ಸ್, ಮಾರ್ಕೆಟಿಂಗ್, ಫೈನಾನ್ಸ್ ನ ನೋಡ್ಕೊಂತ ಇರ್ತಾನೆ. ಅಂದ್ರೆ ಒಬ್ಬನ ವೀಕ್ನೆಸ್ ನ ಇನ್ನೊಬ್ಬ ಫುಲ್ಫಿಲ್ ಮಾಡ್ತಾ ಇರ್ತಾನೆ. ಇನ್ನೊಂದು ರೀಸನ್ ಬಂದ್ಬಿಟ್ಟು ಡಿಸಿಷನ್ ಮೇಕಿಂಗ್. ನೀವು ಒಬ್ಬರೇ ಸ್ಟಾರ್ಟ್ ಮಾಡಿದಾಗ ನೀವೇನೇ ಡಿಸಿಷನ್ ತಗೊಂಡ್ರು ಕೂಡ ನೀವು ಒಬ್ಬರೇ ಸೇರ್ಕೊಂಡು ಡಿಸಿಷನ್ ತಗೊಂತೀರಾ. ನಿಮ್ದೆಲ್ಲಾ ಡಿಸಿಷನ್ ರೈಟ್ ಆಗಿರಲ್ಲ. ಅವಾಗ ನೀವು ಆ ಡಿಸಿಷನ್ ಫೇಲ್ ಆದ್ರೆ ನಿಮ್ಮ ಬಿಸ್ನೆಸ್ ಫೇಲ್ ಆಗೋಗುತ್ತೆ. ಅದೇ ಇಬ್ಬರಿದ್ದಾಗ ಒಬ್ಬನ ಡಿಸಿಷನ್ ಇನ್ನೊಬ್ಬ ಒಪ್ಕೊಳಲ್ಲ, ಇನ್ನೊಬ್ಬನ ಡಿಸಿಷನ್ ಇವನು ಒಪ್ಕೊಳಲ್ಲ. ಇದರಿಂದ ಡಿಸಿಷನ್ ಮೇಕಿಂಗ್ ಸ್ಟ್ರಾಂಗ್ ಆಗಿರುತ್ತೆ, ಪರ್ಫೆಕ್ಟ್ ಆಗಿರುತ್ತೆ. ಅದಕ್ಕೇನೆ ಇಬ್ರು ಪಾರ್ಟ್ನರ್ಗಳು ಸೇರ್ಕೊಂಡು ಮಾಡೋ ಬಿಸ್ನೆಸ್ ಸಕ್ಸಸ್ಫುಲ್ ಆಗುತ್ತೆ ಅಂತ ಈ ರಿಸರ್ಚ್ ಹೇಳ್ತಾ ಇದೆ. ಈ ರಿಸರ್ಚ್ ಪ್ರಕಾರ ಇಬ್ರು ಫೌಂಡರ್ಗಳು ಸ್ಟಾರ್ಟ್ ಮಾಡಿರೋ ಬಿಸ್ನೆಸ್ 39% ಸಕ್ಸಸ್ ರೇಟ್ ಇದೆ. ಅದೇ ಒಬ್ಬ ಸ್ಟಾರ್ಟ್ ಮಾಡಿರೋ ಬಿಸ್ನೆಸ್ ಅಲ್ಲಿ ಜಸ್ಟ್ 15% ಸಕ್ಸಸ್ ರೇಟ್ ಇದೆ. ನೀವು ಯಾವ ರೀತಿ ಬಿಸ್ನೆಸ್ ಮಾಡ್ತೀರಾ? ನೀವು ಒಬ್ಬರೇ ಸೇರ್ಕೊಂಡು ಮಾಡ್ತೀರಾ, ನಿಮ್ಮ ಫ್ರೆಂಡ್ ಜೊತೆ ಸೇರ್ಕೊಂಡು ಮಾಡ್ತೀರಾ? ನಿಮ್ಮ ಫ್ರೆಂಡ್ ಜೊತೆ ಸೇರ್ಕೊಂಡು ಮಾಡೋದಿದ್ರೆ ನೀವು ಯಾವ ಫ್ರೆಂಡ್ ಜೊತೆ ಬಿಸ್ನೆಸ್ ಮಾಡ್ಬೇಕಂತಿದ್ದೀರಲ್ಲ ಅವ್ರನ್ನ ಕಾಮೆಂಟ್ ಅಲ್ಲಿ ಟ್ಯಾಗ್ ಮಾಡಿ.